ಸೊ ಆಯುರ್ವೇದದಲ್ಲಿ ಹಲವಾರು ಘೃತಗಳ ಫಾರ್ಮುಲೇಷನ್ಸ್ಗಳಿದೆ. ತುಪ್ಪವನ್ನು ಯೂಸ್ ಮಾಡಿ ಅದಕ್ಕೆ ಹಲವಾರು ಗಿಡಮೂಲಿಕೆಗಳಿಂದ ಪ್ರೊಸೆಸ್ ಮಾಡಿಬಿಟ್ಟು ಬೇರೆ 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 ತೊಂದರೆಗಳಿಗೆ ನಾವು ಯೂಸ್ ಮಾಡ್ತಾ ಇರ್ತೇವೆ. ಇದರಿಂದ ಹಲವಾರು ಫಾರ್ಮುಲೇಷನ್ಸ್ಗಳನ್ನು ಮಾಡಲಾಗಿದೆ, ಅದರ ಎಫೆಕ್ಟ್ಸ್ಗಳನ್ನು ನೋಡಲಾಗಿದೆ. ಕೆಲವೊಬ್ಬರ ರೋಗಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅಥವಾ ಒಂದು ಸಬ್ಸ್ಟೆನ್ಸ್ ಅಂತ ಹೇಳಿದರೆ ತುಪ್ಪ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಬಾಸ್. ನಾನು ಅಪೇಕ್ಷಾ ಜೈನ್. ನಮ್ಮ ದೇಶದಲ್ಲಿ ಯಾವುದೇ ಆಲ್ಟರ್ನೇಟಿವ್ ಮೆಡಿಸಿನ್ ಸಿಸ್ಟಮ್ ಬಂದರೂ ಈ ಆಯುರ್ವೇದಕ್ಕೆ ಇರುವಂತಹ ವ್ಯಾಲ್ಯೂ ಕಿಂಚಿತ್ತು ಕೂಡ ಕಡಿಮೆ ಆಗೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಕೆಲವು ಪದ್ಧತಿಗಳು ಹಾಗೆ ಆಯುರ್ವೇದಿಕ್ ಲೈಫ್ ಸ್ಟೈಲ್ ಮೂಲಕ ಕೆಲವೊಂದು ಹೆಲ್ತ್ ಇಶ್ಯೂಸ್ನ ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಇದನ್ನ ಅಡ್ರೆಸ್ ಮಾಡ್ತಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂತಹ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಆಯುರ್ವೇದದ ಪ್ರಕಾರ ಕೆಲವೊಂದು ಫುಡ್ ಇಂಗ್ರೀಡಿಯೆಂಟ್ಸ್ಗೆ ಕೆಲವೊಂದು ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈಗ ತುಪ್ಪ. ಸೊ ತುಪ್ಪಕ್ಕೆ ಆಯುರ್ವೇದದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ, ಯಾವ ರೀತಿ ಅದನ್ನ ಕನ್ಸ್ಯೂಮ್ ಮಾಡೋದು? ತುಪ್ಪಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಆಯುರ್ವೇದದಲ್ಲಿ. ಅನ್ಲೈಕ್ ಇವಾಗ ಏನು ತುಪ್ಪನ ವಿಲನ್ ಮಾಡಿದ್ರು ಸ್ವಲ್ಪ ದಿವಸ, ತಿರ್ಗಾ ಇವಾಗ ಮತ್ತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಎಲ್ಲರೂ. ಸೊ ತುಂಬ ಪ್ರಾಮುಖ್ಯತೆ ಇದೆ ಆಯುರ್ವೇದದಲ್ಲಿ ತುಪ್ಪಕ್ಕೆ. ಯಾವ ರೀತಿ ಇದೆ ಅಂತ ಹೇಳಿದರೆ, ಇದರಿಂದ ಹಲವಾರು ಫಾರ್ಮುಲೇಷನ್ಸ್ಗಳನ್ನು ಮಾಡಲಾಗಿದೆ, ಅದರ ಎಫೆಕ್ಟ್ಸ್ಗಳನ್ನು ನೋಡಲಾಗಿದೆ. ಪ್ಲಸ್ ಅದರಿಂದ ತುಂಬ ಜನರಿಗೆ ಒಂದು ಅವರ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಲ್ಲದೆ ಕೆಲವೊಬ್ಬರ ರೋಗಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ ಅಥವಾ ಒಂದು ಸಬ್ಸ್ಟೆನ್ಸ್ ಅಂತ ಹೇಳಿದರೆ ತುಪ್ಪ. ಓಕೆ, ಇದನ್ನು ಈಗ ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಾದರೆ ಹೇಗೆ ಮಾಡ್ಕೋಬೋದು ಅಂತ? ಡೈಲಿ ರೂಟೀನಲ್ಲಿ ಹೇಗೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ನಾವು ವಿಚಾರಣಾ ಸ್ನೇಹ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ಆಯುರ್ವೇದದಲ್ಲಿ. ಸೊ ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಇರಬಹುದು, ಮಧ್ಯಾಹ್ನ ಊಟದ ಜೊತೆ ಇರಬಹುದು, ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ತುಪ್ಪವನ್ನು ಅವರು ಊಟದ ಜೊತೆ ಬೇರಿಸ್ಕೊಂಡ್ಬಿಟ್ಟು ತಿನ್ನೋದನ್ನು ಈಸಿಯಾಗಿ ಎಲ್ಲರೂ ಮಾಡ್ತಾ ಇರುವಂಥದ್ದನ್ನೇ ನಾನು ತಿರ್ಗಾ ಹೇಳ್ತಾ ಇದ್ದೀನಿ ಅದನ್ನು. ಅಥವಾ ಮುಂಚೆ ತುಂಬ ವರ್ಷಗಳಿಂದ ಅಥವಾ ಸಹಸ್ರಾರು ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಪದ್ಧತಿ. ಆ ರೀತಿ ಅವರು ಅದನ್ನು ಯೂಸ್ ಮಾಡಬಹುದು. ಓಕೆ, ಇವಾಗಲೇ ಹೇಳ್ತಾ ಇದ್ರಿ ತುಪ್ಪನ ಸ್ವಲ್ಪ ದಿನ ವಿಲನ್ ಮಾಡಿದ್ರು ಅಂತ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಕೇಳ್ತಾ ಹೋಗ್ತೀನಿ. ಯೂಶ್ವಲಿ ಹಾರ್ಟ್ ಡಿಸೀಸ್ಗೆ ಅಥವಾ ಕೊಲೆಸ್ಟ್ರಾಲ್ಗೆ ತುಪ್ಪವನ್ನು ಅಸೋಸಿಯೇಟ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ ಅಂತ? ಇಲ್ಲಿ ಹಲವಾರು ಡಿಫ್ರೆಂಟ್ ಸೈನ್ಸ್ಗಳಿದೆ. ನಾನೇನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಈ ಲಿಪಿಡ್ ಪ್ರೊಫೈಲ್ ಅಂತ ಏನು ಹೇಳ್ತೇವೆ, ಕೊಲೆಸ್ಟ್ರಾಲ್ ಪ್ರೊಫೈಲ್ ಅಂತ ಬ್ಲಡ್ ಟೆಸ್ಟಲ್ಲಿ ಏನು ಮಾಡ್ತೇವೆ ನಾವು, ಎಷ್ಟೊಂದು ಜನರಿಗೆ, ನಾವಷ್ಟೇ ಅಲ್ಲ, ಭಾರತದಲ್ಲಿ ಇರುವಂಥ ಹಲವಾರು ಆಯುರ್ವೇದ ವೈದ್ಯರು ಅಥವಾ ಆಲ್ಮೋಸ್ಟ್ ಎಲ್ಲ ಆಯುರ್ವೇದ ವೈದ್ಯರು, ಎಲ್ಲ ಆಯುರ್ವೇದ ಕಾಲೇಜ್ಗಳಲ್ಲೂ ಕೂಡ ಬಿಫೋರ್ ಆಫ್ಟರ್ ಅಂತ ನಾವು ಟೆಸ್ಟಿಂಗ್ಗಳನ್ನು ಮಾಡ್ತೇವೆ. ತುಪ್ಪದಲ್ಲಿ ನಾವು ಟ್ರೀಟ್ಮೆಂಟ್ಗಳನ್ನು ಮಾಡಿಸಿ ಅವರಿಗೆ ಮುಂಚೆ ಇರೋಕ್ಕಿಂತ ಆಮೇಲೆ ಬರುವಂಥ ರಿಪೋರ್ಟ್ಸ್ಗಳಲ್ಲಿ ಎಷ್ಟೊಂದು ಸರಿ ಮಲ್ಟಿಪಲ್ ರಿಪೋರ್ಟ್ಸ್ ಕೂಡ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ಗಳು ಕಡಿಮೆ ಆಗಿರೋದು, ಟ್ರೈಗ್ಲಿಸರೈಡ್ಸ್ ಕಡಿಮೆ ಆಗಿರೋದು, ನಾನ್ HDL ಕೊಲೆಸ್ಟ್ರಾಲ್ ಕಡಿಮೆ ಆಗಿರೋದು, ಇದನ್ನೆಲ್ಲ ಕೂಡ ನಾವು ನೋಡಿದ್ದೇವೆ. ಸೊ ಈ ವಿಲನ್ ಅಂತ ನಾನು ಏನಕ್ಕೆ ಹೇಳಿದೆ ಅಂತ ಹೇಳಿದರೆ, ಅವರು ಮಾಡಿರುವಂಥದ್ದು ಏನಿತ್ತು ಅಂತ ಹೇಳಿದರೆ, ಹಲವಾರು ಭಾರತೀಯ ಪರಂಪರೆಯ ಒಂದು ಫುಡ್ಸ್ಗಳೇನಿತ್ತು ಅದನ್ನು ಅವರು ಕನ್ವರ್ಷನ್ ಮಾಡಿಬಿಟ್ಟು ಬೇರೆ ಟೈಪ್ ಮಾಡಿ ಅದನ್ನು ಮಾರ್ಕೆಟಿಗೆ ಲಾಂಚ್ ಮಾಡುವಂಥದ್ದು, ಇದೆಲ್ಲ ಹಲವಾರು ಪ್ರಯತ್ನಗಳು ನಡೀತಾನೆ ಇರುತ್ತೆ ಎವ್ರಿ ಟೈಮ್ ಕಮರ್ಷಿಯಲ್ ಪರ್ಪಸ್ಸಿಗೆ. ಸೊ ಆವಾಗ ತುಪ್ಪದ ಹೆಚ್ಚಿನ ಸೇವನೆ ಏನಾದರೂ ಮಾಡಿದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಾಗಲಿ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥದ್ದು, ಅಥವಾ ಆರ್ಟ್ರಿಗಳ ಬ್ಲಾಕೇಜ್ ಆಗುವಂಥದ್ದು ಆಗಬಹುದು ಅಂತ ಅವರು ಒಂದು ಇದನ್ನು ಸ್ಟಾರ್ಟ್ ಮಾಡಿದರು. ಏನು ರಿಸರ್ಚ್ ಏನು ಇರಲಿಲ್ಲ ಅದ್ರ ಹಿಂದೆ, ರಿಸರ್ಚ್ ಇವಾಗ ಆಗಿ ಅದಲ್ಲ ಅಂತ ಆಗಿರೋದು. ಬಟ್ ಅವರು ಅದನ್ನು ಸ್ಟಾರ್ಟ್ ಮಾಡಿದ್ದು, ಬೊಜ್ಜಾಗುತ್ತೆ ಅಥವಾ ಡಯಾಬಿಟೀಸ್ ಬರುತ್ತೆ, ಈ ರೀತಿಯಾದಂತಹ ಹೈ ಕ್ಯಾಲೋರಿ ಅಂತ ಹಲವಾರು ತುಂಬ ಫ್ಯಾಟ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ತುಪ್ಪವನ್ನು ನಾವು ಫ್ರೈ ಮಾಡಿ ತಿನ್ನಬಾರ್ದು. ನಾನು ಹಲವಾರು ವೀಡಿಯೋಸ್ಗಳಲ್ಲಿ, ಚಾನಲ್ಸ್ಗಳಲ್ಲಿ ಹೇಳ್ತಾನೆ ಇರ್ತೀನಿ, ನಿಮಗೆ ಆಲ್ರೆಡಿ ಗೊತ್ತಿದೆ. ತುಪ್ಪವನ್ನು ಫ್ರೈ ಮಾಡಿ ತಿನ್ನಬಾರ್ದು. ತುಪ್ಪವನ್ನು ಜಾಸ್ತಿ ನಾವು ಫ್ರೈ ಮಾಡಿ ತಿಂದ್ವಿ ಅಂತ ಹೇಳಿದರೆ ಇದೆಲ್ಲ ಅವ್ರು ಹೇಳಿರೋದಕ್ಕೆ ಅದು ಪೂರಕ ಆಗುತ್ತೆ, ಅದು ಅವಾಗ ನಿಜ ಆಗುತ್ತೆ. ತುಪ್ಪವನ್ನು ಆ್ಯಸ್ ಇಟ್ ಈಸ್ ತಿನ್ನಬೇಕು. ನಾವು ತುಪ್ಪವನ್ನು ಹೇಗೆ ನಾವು ಲಿಕ್ವಿಫೈ ಮಾಡಬೇಕು ಅಥವಾ ಅದನ್ನು ಹೇಗೆ ಮೆಲ್ಟ್ ಮಾಡಬೇಕು ಅಂತ ಹೇಳಿದರೆ, ಡಬಲ್ ಬಾಯ್ಲಿಂಗ್, ಕುದಿಯುವ ನೀರಿನಲ್ಲಿ ಒಂದು ಸ್ಟೀಲ್ ಬಟ್ಲನ್ನು ಇಟ್ಟು ಆ ಬಟ್ಲಲ್ಲಿ ತುಪ್ಪವನ್ನು ಹಾಕಿ ಇಂಡೈರೆಕ್ಟಾಗಿ ನಾವು ತುಪ್ಪವನ್ನು ಕರಗಿಸಿ ಆ ತುಪ್ಪವನ್ನು ಸೇವನೆ ಮಾಡಬೇಕು. ಡೈರೆಕ್ಟಾಗಿ ತುಪ್ಪವನ್ನು ಫ್ರೈ ಮಾಡಿ ಅದರಲ್ಲಿ ನಾವು ಆಹಾರವನ್ನು ಪ್ರಿಪ್ರೇಷನ್ ಎಲ್ಲ ಮಾಡಿದರೆ ಅದು ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ಬ್ಯಾಡ್ ಕೊಲೆಸ್ಟ್ರಾಲಿಗೆ ಆಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಹೌದು. ತುಂಬಾ ಜನ ಈ ಒಗ್ಗರಣೆಗಳಲ್ಲೆಲ್ಲ ತುಪ್ಪವನ್ನ ಯೂಸ್ ಮಾಡ್ತಾರಲ್ವಾ, ಅವಾಗ ಅದು ಫ್ರೈ ಮಾಡಿದಾಗೆ ಬರುತ್ತೆ, ಫ್ರೈ ಮಾಡಿದ ಹಾಗೇನೆ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಸೊ ನಾನು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ಹೇಳ್ತಿದ್ದೆ ಅವಾಗ, ಘೀ ರೈಸ್ ತಿನ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ತುಪ್ಪ ಒಳ್ಳೇದು ಅಂತ ಹೇಳಿದ್ದಾರೆ ಡಾಕ್ಟರ್ ಶರತ್ ಕುಲಕರ್ಣಿ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಕಂಟಿನ್ಯೂಸ್ ಆಗಿ ಘೀ ರೈಸ್ ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ತುಂಬ ಜನ.
3 ತಿಂಗಳಾದಮೇಲೆ ಕೊಲೆಸ್ಟ್ರಾಲ್ ರಿಪೋರ್ಟ್ಸ್ ತೊಗೊಂಬರ್ತಾರೆ, ಸರ್ ಜಾಸ್ತಿ ಆಗಿಬಿಟ್ಟಿದೆ, ನೀವು ನೋಡಿದರೆ ಆಗಲ್ಲ ಅಂತ ಹೇಳ್ತಿದ್ರಿ ಅಂತ ಹೇಳಿದರೆ, ಘೀ ರೈಸಲ್ಲಿ ಮೊದಲು ಘೀ ಹಾಕಿಬಿಟ್ಟು ಫ್ರೈ ಮಾಡಿ ಆಮೇಲೆ ರೈಸನ್ನು ಹಾಕ್ತಾರೆ. ನಾವು ಹೇಳಿರುವಂಥ ಕನ್ಸೆಪ್ಟಲ್ಲಿ ರೈಸ್ ಘೀಯನ್ನು ತಿನ್ನಿ ಅಂತ, ರೈಸಿಗೆ ಘೀಯನ್ನು ಹಾಕಿಬಿಟ್ಟು ತಿನ್ನುವಂಥದ್ದು. ಸೊ ಘೀಗೆ ರೈಸನ್ನು ಹಾಕಿ ತಿನ್ನುವಂಥದ್ದು, ಊಟ ಮಾಡ್ಬೇಕಾದ್ರೆ ಒಂದು ಸ್ಪೂನ್ ಘೀ ಹಾಕೊಂಡು ಸಿಂಪಲ್. ಸೊ ಈ ಕನ್ಸೆಪ್ಟನ್ನು ಫಾಲೋ ಮಾಡಿದರೆ ಅವರಿಗೆ ಆ ಘೀಯಲ್ಲಿರುವಂಥ ಎಲ್ಲ ಬೆನಿಫಿಟ್ಸ್ಗಳು ಸಿಗುತ್ತೆ, ಅದರಲ್ಲಿರುವಂಥ ಎಲ್ಲ ನ್ಯೂಟ್ರಿಷನ್ಗಳು ಸಿಗ್ತಾ ಇರುತ್ತೆ. ಪ್ಲಸ್ ಒಳ್ಳೆ ಆ್ಯಂಟಿ ಏಜಿಂಗ್ ಸಬ್ಸ್ಟೆನ್ಸ್ ಘೀ ಅಂತ ಹೇಳೋದು, ಘೃತ ಅಥವಾ ತುಪ್ಪ ಅಂತ ಏನು ಹೇಳ್ತೀವಿ ನಾವು, ಇದು ಒಂದು ಆ್ಯಂಟಿ ಏಜಿಂಗ್ ಸಬ್ಸ್ಟೆನ್ಸ್. ಇದರಿಂದ ಇದನ್ನು ಅವರು ನಿಯಮಿತವಾಗಿ ಕರೆಕ್ಟಾಗಿ ಯೂಸ್ ಮಾಡಿದರು ಅಂತ ಹೇಳಿದರೆ ಇದರಿಂದ ಹಲವಾರು ರೋಗಗಳನ್ನು ನಾವು ನಿವಾರಣೆ ಮಾಡ್ಬೋದು. ಓಕೆ, ಡಯಾಬಿಟೀಸ್ ಇರುವಂಥವರಿಗೆ ತುಪ್ಪದಿಂದ ಏನಾದ್ರು ಹೆಲ್ಪ್ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಅಗೇನ್ ಫ್ರೈಡ್ ಘೀನ ಕನ್ಸೆಪ್ಟ್ ನಾನು ಏನು ಹೇಳಿದ್ದೇನೆ ಅದು ಯಾರಿಗೂ ಕೂಡ ಹೆಲ್ಪ್ ಆಗಲ್ಲ. ಸೊ ಅದನ್ನು ಅವ್ರು ಫಾಲೋ ಮಾಡಬಾರ್ದು. ಈ ರೀತಿ ನಾನು ಏನು ಹೇಳಿದ್ದೇನೆ ಹಾಗೆ ಅವರು ಸೇವನೆ ಮಾಡಿದರು, ಅಥವಾ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಸೇವನೆ ಮಾಡೋದು, 1 ಸ್ಪೂನ್ ತುಪ್ಪವನ್ನು ಸೇವನೆ ಮಾಡಿ ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋವರೆಗೂ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಸಿಪ್ ಮಾಡ್ತಾ ಇರಬೇಕು. ಒಂದು 45 ನಿಮಿಷ ಅಥವಾ 60 ನಿಮಿಷ ಆದಮೇಲೆ ಅವ್ರ ಮಾಮೂಲಿ ಅವ್ರದ್ದು ಏನು ರೂಟೀನ್ ಇರುತ್ತೆ ಅದನ್ನು ಮಾಡ್ತಾ ಹೋಗ್ಬೋದು ಅವರು. ಈ ರೀತಿ ಮಾಡಿದರೆ ಬರೀ ಡಯಾಬಿಟಿಸ್ ಇರೋರಿಗೆ ಮಾತ್ರ ಅಲ್ಲ, ಯಾರಿಗೆ ಇರಲ್ಲ ಅವರಿಗೂ ಕೂಡ ಬೆನಿಫಿಟ್ ಆಗುತ್ತೆ, ಯಾರಿಗೆ ಇರುತ್ತೆ ಅವರಿಗೆ ನಿಯಂತ್ರಣದಲ್ಲಿ ಬರುತ್ತೆ. ಓಕೆ, ಇನ್ನು ಆಹಾರದ ಹೊರತಾಗಿ ಈ ತುಪ್ಪವನ್ನು ಬೇರೆ ಯಾವ ರೀತಿ ಮೆಡಿಸಿನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದ್ರೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ? ಸೊ ಆಯುರ್ವೇದದಲ್ಲಿ ಹಲವಾರು ಘೃತಗಳ ಫಾರ್ಮುಲೇಷನ್ಸ್ಗಳಿದೆ. ಘೃತ ಅಂದರೆ ತುಪ್ಪವನ್ನು ಯೂಸ್ ಮಾಡಿ ಅದಕ್ಕೆ ಹಲವಾರು ಗಿಡಮೂಲಿಕೆಗಳಿಂದ ಪ್ರೊಸೆಸ್ ಮಾಡಿಬಿಟ್ಟು ಸಂಸ್ಕರಣೆ ಅಂತ ಹೇಳ್ತೇವೆ, ಅದನ್ನ ಮಾಡಿಬಿಟ್ಟು ಬೇರೆ 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 ತೊಂದರೆಗಳಿಗೆ ನಾವು ಯೂಸ್ ಮಾಡ್ತಾ ಇರ್ತೇವೆ. ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಮೇಲ್ ಇನ್ಫರ್ಟಿಲಿಟಿ ಇದೆ ಅಂತ ಹೇಳಿದರೆ, ಯಾವುದೋ ಕಂಡೀಷನು ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಅಶ್ವಗಂಧ ಘೃತ ಅಂತ ಯೂಸ್ ಮಾಡ್ತೇವೆ. ಆ ತುಪ್ಪದಲ್ಲಿ ಅಶ್ವಗಂಧದಿಂದ ಪ್ರೊಸೆಸ್ ಮಾಡಲಾಗಿರುತ್ತೆ ಆ ತುಪ್ಪವನ್ನು. ಅದನ್ನು ನಾವು ಒಂದು ಯುಕ್ತಿ ವೈಸ್ ಅಥವಾ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವ್ರು ಹೇಗೆ ಸೇವನೆ ಮಾಡಬೇಕು, ಯಾವ ರೀತಿ ಸೇವನೆ ಮಾಡಬೇಕಂತ ನಾವು ಅವ್ರಿಗೆ ಹೇಳ್ತೇವೆ. ಸೊ ಇದು ಬೇರೆ ಬೇರೆ ಆಯುರ್ವೇದ ವೈದ್ಯರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು, ಬಿಕಾಸ್ ಅದಕ್ಕೆ ಪರ್ಮಿಷನ್ ಇರುತ್ತೆ ನಮಗೆ ಆ ರೀತಿ ಹೇಳೋದಕ್ಕೆ. ಆ್ಯಂಡ್ ಅದೇ ರೀತಿ ಯಾರಿಗೆಲ್ಲ ಮೆಮೊರಿ ಲಾಸ್ ಇರುತ್ತೆ, ಯಾರಿಗೆಲ್ಲ ತುಂಬ ಆ್ಯಂಗ್ಸೈಟಿ ಇರುತ್ತೆ, ಯಾರಿಗೆಲ್ಲ ಬ್ರೈನ್ ರಿಲೇಟೆಡ್ ತೊಂದರೆಗಳಿರುತ್ತೆ, ಬ್ರೈನ್ ಡಿಜನರೇಷನ್ ಇರುತ್ತೆ, ಅಲ್ಲಿ ನಾವು ಬ್ರಾಹ್ಮಿ ಘೃತ ಅಂತ ಯೂಸ್ ಮಾಡ್ತೇವೆ. ಸೊ ಬ್ರಾಹ್ಮಿ ಒಂದೆಲಗ ಏನಿರುತ್ತೆ ಅದನ್ನು ನಾವು ತುಪ್ಪದಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ಕೊಡುವಂಥದ್ದು. ಅದು ಕೂಡ ಆಯುರ್ವೇದ ವೈದ್ಯರ ಯುಕ್ತಿ, ಅವ್ರು ಹೇಗೆ ಅದನ್ನು ಬಳಸ್ಬೋದು ಅಂತ ಹೇಳ್ತಾರೆ ರೋಗಿಗಳಿಗೆ, ಆ ರೀತಿ ಅವ್ರು ಬಳಸ್ಬೋದು. ಹೀಗೆ ಹಲವಾರು ತುಪ್ಪಗಳ ಫಾರ್ಮುಲೇಷನ್ಸ್ಗಳಿರುತ್ತೆ, ಯೋಗ ಅಂತ ಹೇಳ್ತೀವಿ ನಾವು, ಅದಕ್ಕೆ ಯೋಗಗಳು ಇರುತ್ತೆ, ಅದನ್ನು ನಾವು ಮೆಡಿಸಿನಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾನು ಕೇಳ್ಪಟ್ಟಿದ್ದೀನಿ ಕಾನ್ಸ್ಟಿಪೇಷನ್ ಇರೋರು ತುಪ್ಪವನ್ನು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಅದು ಯಾವ ರೀತಿ ಮಾಡ್ಬೋದು ಅಂತ? ಸೊ ಕಾನ್ಸ್ಟಿಪೇಷನ್ ಇರೋರು ತುಪ್ಪವನ್ನು ಬಿಸಿ ನೀರಿಗೆ ಹಾಕಿಬಿಟ್ಟು ಸೇವನೆ ಮಾಡ್ಬೋದು, ಅಥವಾ ಬಿಸಿ ಹಾಲಿಗೆ ಹಾಕಿಬಿಟ್ಟು ಸೇವನೆ ಮಾಡ್ಬೋದು. ತುಂಬ ಜನರಿಗೆ ಬಿಸಿ ಹಾಲಿಗೆ ಹಾಕಿದ ತಕ್ಷಣ ವಾಮಿಟಿಂಗ್ ಆಗೋದು ಅಥವಾ ವಾಂತಿ ಬಂದಂಗೆ ಆಗೋದಾಗ್ತಾ ಇರುತ್ತೆ, ಅವರೆಲ್ಲ ಬಿಸಿ ನೀರಿಗೆ ಹಾಕ್ಬೋದು. ಬಿಸಿ ನೀರಿಗೆ ಅವರು ತುಪ್ಪವನ್ನು ಹಾಕಿಬಿಟ್ಟು ಸೇವನೆ ಮಾಡ್ಬೋದು. ರಾತ್ರಿ ಮಲ್ಕೊಳ್ಳುವಾಗ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಅವರು ಅದನ್ನು ಸೇವನೆ ಮಾಡ್ಬೋದು. ಅಥವಾ ಹಾಲಲ್ಲೂ ಕೂಡ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಸೇವನೆ ಮಾಡಿದರು ಅಂತ ಹೇಳಿದರೆ ಏನು ರಫ್ನೆಸ್ ಇರುತ್ತೆ, ಕೋಷ್ಟ ಅಂತ ಹೇಳ್ತೀವಿ ನಾವು, ನಮ್ಮ ಓವರ್ ಆಲ್ ಗಟ್ ಏನಿರುತ್ತೆ ಅದು ತುಂಬ ಸ್ಮೂತಾಗಿರಬೇಕು. ಫುಡ್ ಆಗಿರಲಿ ಅಥವಾ ಮೋಷನ್ ಆಗಿರಲಿ ಅದು ತುಂಬ ಈಸಿ ಸಲೀಸಾಗಿ ಪಾಸ್ ಆಗ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಅವರು ಅಲ್ಲಿ ಲ್ಯೂಬ್ರಿಕೇಷನ್ ಆಗಿಬಿಟ್ಟು ಅವರಿಗೆ ಕಾನ್ಸ್ಟಿಪೇಷನ್ ಏನಿರುತ್ತೆ ಅದು ರಿಲೀವ್ ಆಗುತ್ತೆ. ಪ್ಲಸ್ ಕಾನ್ಸ್ಟಿಪೇಷನಿಂದ ಆಗ್ತಿರುವಂಥ ಹಲವಾರು ಬೇರೆ ಬೇರೆ ಅಡ್ಡ ಪರಿಣಾಮಗಳೇನಿರುತ್ತೆ, ಕಾನ್ಸ್ಟಿಪೇಷನ್ನೇ ಒಂದು ಅಡ್ಡ ಪರಿಣಾಮ, ಕಾನ್ಸ್ಟಿಪೇಷನಿಂದ ಹಲವಾರು ರೋಗಗಳಿರುತ್ತೆ, ಮತ್ತು ಅದೆಲ್ಲ ಕೂಡ ಅವ್ರು ನಿವಾರಣೆ ಮಾಡ್ಕೊಳ್ಬೋದು. ಓಕೆ, ಸ್ಕಿನ್ ಕೇರ್ ರೂಟೀನಲ್ಲಿ ಈ ತುಪ್ಪವನ್ನು ಯಾವ ರೀತಿ ಬಳಸ್ಕೋಬೋದು? ಸೊ ಸ್ಕಿನ್ ಕೇರ್ ರೂಟೀನ್ ಅಂತ ಹೇಳಿದರೆ ತುಂಬ ಜನ ಕಾಂಪ್ಲೆಕ್ಷನಿಗೆ ಅಥವಾ ಗ್ಲೋ ಬರೋದಕ್ಕೆ ಅಂತ ಯೂಸ್ ಮಾಡ್ತಿರ್ತಾರೆ. ನಾನು ಅವಾಗಲೇ ಹೇಳಿರೋಂಗೆ ಬೆಳಿಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಅವರು ತುಪ್ಪವನ್ನು ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಿ, ಬೆಳಿಗ್ಗೆ ಅವರು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಬ್ರಷ್ ಮಾಡಿ ಬೆಳಿಗ್ಗೆನೇ ಒಂದು 6-6:30 ಟೈಮಲ್ಲಿ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ತುಪ್ಪವನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ ಒಂದು 15-20 ಡೇಸಲ್ಲಿ ಗೊತ್ತಾಗುತ್ತೆ ಅವರಿಗೆ. ಬಿಕಾಸ್ ಇಂಟರ್ನಲಿ ಮಾಯ್ಶ್ಚರೈಸ್ ಆಗ್ತಾ ಇರುತ್ತೆ ಅವರಿಗೆ ಬಾಡಿ ಎಲ್ಲ. ಹೊರಗಡೆಯಿಂದ ಅರ್ಧ ಲೀಟರ್ ಮಾಯ್ಶ್ಚರೈಸರ್ ಹಾಕಿ ನಾವು ರಬ್ ಮಾಡಿದ್ರು ಕೂಡ ಸಂಜೆ ಅಷ್ಟೊತ್ತಿಗೆ ಹೊರಟೋಗ್ಬಿಡುತ್ತೆ. ಅದು ಇಂಟರ್ನಲ್ಲಿ ಒಳಗಡೆಯಿಂದನೇ ಬರಬೇಕು. ಸರ್ ಒಳಗಡೆಯಿಂದ ಗ್ಲೋ ಬರೋಂಗೆ ಮಾಡಿ ಸರ್ ಏನಾದರೂ ಅಂತ ಹೇಳಿದರೆ ತುಪ್ಪವನ್ನು ಸೇವನೆ ಮಾಡಿ ಅಂತ. ಸೊ ಸ್ಕಿನ್ ಕೇರ್ ರೂಟೀನಿಗೆ ತುಂಬ ಒಳ್ಳೆಯದು. ಲಿಪ್ ಡಿಸೀಸ್ಗಳಿರುತ್ತೆ, ಅವರ ಲಿಪ್ಸ್ ಏನಿರುತ್ತೆ ತುಂಬ ಡ್ರೈ ಆಗ್ತಾ ಇರುತ್ತೆ, ಅಲ್ಲಿ ಅವ್ರು ತುಪ್ಪವನ್ನು ಅಪ್ಲೈ ಮಾಡ್ತಿರ್ಬೋದು, ನೈಟ್ ಟೈಮಲ್ಲಿ ಅಪ್ಲೈ ಮಾಡಿ ಮಲ್ಕೊಳ್ಬೋದು. ಅದೇ ರೀತಿ ಕೆಲವೊಂದು ವೂಂಡ್ಸ್ಗಳಿರುತ್ತೆ, ಸುಟ್ಟೋಗಿರುವಂಥ ಗಾಯಗಳಿರುತ್ತೆ, ಹೀಲ್ ಆಗ್ತಾ ಇರಲ್ಲ, ಅಲ್ಲಿ ತುಪ್ಪವನ್ನು ಅಪ್ಲೈ ಮಾಡಿದರೆ ಅದು ಕೂಡ ಒಳ್ಳೆಯದು. ಜೇನುತುಪ್ಪ ಯಾವುದು ಕೂಡ ಅಪ್ಲೈ ಮಾಡ್ತಾ ಇರ್ಬೋದು, ಅದು ಕೂಡ ಒಳ್ಳೆಯದು. ಅದೇ ರೀತಿ ಕೂದಲಿನ ಇಶ್ಯೂಸ್ ಇರುತ್ತೆ ತುಂಬ ಜನರಿಗೆ, ಪ್ರೀಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ಸ್, ಅಲ್ಲಿ ತುಂಬ ಬೇಗನೆ ವೈಟ್ ಆಗಿರುತ್ತೆ ಅಥವಾ ಕೂದಲು ತುಂಬ ಉದುರು ಹೋಗ್ತಾ ಇರುತ್ತೆ, ಅಲ್ಲಿ ನಾವು ಕೆಲವೊಂದು ಫಾರ್ಮುಲೇಟೆಡ್ ತುಪ್ಪ, ನಾನು ಅವಾಗ ಹೇಳ್ತಿದ್ದೆ ನಿಮಗೆ, ಮೆಡಿಸಿನಲ್ ತುಪ್ಪ ಏನಿರುತ್ತೆ ತುಪ್ಪನೇ, ಅದನ್ನು ಗಿಡಮೂಲಿಕೆ ಎಲ್ಲ ಹಾಕಿಬಿಟ್ಟು ಪ್ರೊಸೆಸ್ ಮಾಡಿರುವಂಥದ್ದು, ಅದನ್ನು ನಾವು ನಸ್ಯದ ರೂಪದಲ್ಲಿ ಪ್ರಯೋಗ ಮಾಡ್ತೇವೆ, ಮೂಗಿನಲ್ಲಿ ಹಾಕ್ತೇವೆ ಅದನ್ನು. ಸೊ ಆ ರೀತಿಯೂ ಕೂಡ ಅವರು ಪ್ರಯೋಗ ಮಾಡ್ಬೋದು. ಪ್ಲಸ್ ಕಣ್ಣಿಗೆ ಯೂಸ್ ಮಾಡ್ಬೋದು ನಾವು. ಅಕ್ಷಿತರ್ಪಣ ಅಂತ ಒಂದು ಟ್ರೀಟ್ಮೆಂಟ್ ಬರುತ್ತೆ ಆಯುರ್ವೇದದಲ್ಲಿ, ಎಲ್ಲಿ ಅನ್ಸ್ಟೇಬಲ್ ಪವರ್ ಇರುತ್ತೆ ಕಣ್ಣಿದ್ದು,
ಎಸ್ಪೆಷಲಿ ಮಕ್ಕಳಲ್ಲಿ ನೋಡ್ತಾ ಇದ್ದೇವೆ ತುಂಬ ಇವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಸ್ಸು ಅದಲ್ಲದೆ ಎಲ್ಲೆಲ್ಲಿ ಜಾಸ್ತಿ ಸ್ಕ್ರೀನ್ ಟೈಮ್ ಇರುತ್ತೆ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗಿಬಿಡುತ್ತೆ. ಅಪ್ ಟು ಸರ್ಟೆನ್ ಸ್ಟೇಜ್ ಓಕೆ, ಆಮೇಲೆ ಅದನ್ನು ಅವರು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಐ ಸ್ಟ್ರೈನನ್ನು. ಅಲ್ಲಿ ನಾವು ಅಕ್ಷಿತರ್ಪಣ ಅಂತ ಟ್ರೀಟ್ಮೆಂಟ್ ಮಾಡ್ತೇವೆ. ಅಲ್ಲಿ ಈ ರೀತಿಯಾದಂತಹ ಗಿಡಮೂಲಿಕೆಯಿಂದ ಮಾಡಲ್ಪಟ್ಟಂಥ ತುಪ್ಪವನ್ನು ಕಣ್ಣಿಗೆ ಹಾಕುವಂಥದ್ದು. ಸೊ ಇದು ಕೂಡ ಒಂದು ಬ್ಯೂಟಿಫಿಕೇಷನ್. ಅಗೇನ್ ಕಣ್ಣಿನ ಒಂದು ಆರೋಗ್ಯಕ್ಕೆ ಅಥವಾ ಕಣ್ಣಿನಲ್ಲಿರುವಂಥ ವೈಟ್ ಪಾರ್ಟ್ ಮತ್ತು ಬ್ಲ್ಯಾಕ್ ಪಾರ್ಟ್ ಕರೆಕ್ಟಾಗಿ ಆಗಬೇಕು, ಕಾಣಿಸ್ಬೇಕು ಅಂತ ಹೇಳಿದರೆ ಈ ರೀತಿಯಾದಂಥ ಅಕ್ಷಿತರ್ಪಣವನ್ನು ಮಾಡಿದರೆ ತುಂಬ ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಸೊ ಇದು ಕೂಡ ಬ್ಯೂಟಿಫಿಕೇಷನ್ ಥೆರಪಿಯಲ್ಲೂ ಬರುತ್ತೆ, ಪ್ಲಸ್ ಒಂದು ಕಾಸ್ಮೆಟಿಕ್ ಅಲ್ಲೂ ಬರುತ್ತೆ, ಪ್ಲಸ್ ರೋಗಿಗಳಿಗೆ ಹೆಲ್ಪ್ ಆಗುವ ಹಾಗೂ ಕೂಡ ಆಗುತ್ತೆ. ತುಪ್ಪದ ಕುರಿತಾಗಿ ಏನೇನು ಡೌಟ್ಸ್ ಇದೆ, ಜೊತೆಗೆ ಅದನ್ನು ಯಾವ್ಯಾವ ರೀತಿ ನಾವು ಯೂಸ್ ಮಾಡಬಹುದು, ಸ್ಕಿನ್ ಕೇರ್ ರೂಟೀನ್ ಆಗಿರ್ಬೋದು ಅಥವಾ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸಿಕೊಟ್ರಿ ಸರ್. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.